ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ದ್ವಂದ್ವ ನೀತಿ ತೋರುತ್ತಿರುವ ವಿಸಿಗೆ ಧಿಕ್ಕಾರ, 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 ಧಿಕ್ಕಾರ. ಸರ್, ಯಾತಕ್ಕೋಸ್ಕರ ಕೂತ್ಕೊಂಡ್ರಿ? ಕಳೆದ 3 ದಿನಗಳಿಂದ ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಳಕ್ಕಾಗಿ ನಾವಿಲ್ಲಿ ಮುಷ್ಕರವನ್ನ ನಡೆಸ್ತಾ ಇದ್ದೀವಿ. ನಿನ್ನೆ ಕುಲಪತಿಗಳು ಬಂದು ನಮಗೆ ಭೇಟಿಯಾದಾಗ ಪ್ರಮುಖವಾಗಿರ್ತಕ್ಕಂಥ 3 ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಕೇಳ್ಕೊಂಡಿದ್ವಿ. ಒಂದು, UGC ನಿಯಮಾವಳಿ ಪ್ರಕಾರ ನಮಗೆ 50,000 ರೂಪಾಯಿ ವೇತನವನ್ನ ಕೊಡಬೇಕು. ಮತ್ತೆ ವರ್ಷದ 10 ತಿಂಗಳ ಕಾಲ ಏನಂದ್ರೆ ನಮಗೆ ವೇತನ ಕೊಡಬೇಕು. ಮತ್ತೆ ಪ್ರತಿ ವರ್ಷ ಏನದಂದ್ರೆ ನೀವು ಅತಿಥಿ ಉಪನ್ಯಾಸಕರ ಅರ್ಜಿ ಖರೀದಿ ಮಾಡೋದಲ್ಲ, ಇದ್ರೂ ಅರ್ಹ ಅಭ್ಯರ್ಥಿಗಳನ್ನ ನೀವು ಮುಂದುವರಿಸಬೇಕು ಅಂತ ಪ್ರಮುಖವಾಗಿರ್ತಕ್ಕಂಥ 3 ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಕೇಳ್ಕೊಂಡಾಗ ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಸಿಂಡಿಕೇಟ್ ನಲ್ಲಿ ಅದನ್ನ ನಿರ್ಧಾರ ಮಾಡಿ ಹೇಳ್ತೀವಿ ಅಂತಂದಿದ್ರು. ಇವತ್ತು ಸಿಂಡಿಕೇಟ್ ಮೀಟಿಂಗ್ ಮುಗಿಸ್ ಬಂದು ಮಾನ್ಯ ಕುಲಪತಿಗಳು ಏನಂದ್ರೆ ನಮ್ಮ 3 ಬೇಡಿಕೆಗಳಲ್ಲಿ ಕೇವಲ 1 ಬೇಡಿಕೆಯನ್ನ ಮಾತ್ರ ಈಡೇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ನೀವು ಇದೇ ವರ್ಷ ಕೂತ್ಕೊಳ್ತಿದ್ರೆ ಸ್ಟ್ರೈಕ್ ಏನು ಮುಂಚೆನ ಕೂತ್ಕೊಂಡಿದ್ರಿ? ಪ್ರತಿ ವರ್ಷನೂ ಕೂಡ ನಾವೇನಂದ್ರೆ ಮನವಿ ಪತ್ರ ಕೊಟ್ಟು ಏನಂದ್ರೆ ಹಾಗೆ ಬರ್ತಾನೆ ಇದೀವಿ. ಬಟ್ ಈ ಬಾರಿ ಏನಂದ್ರೆ ಅವ್ರು ನಮ್ಮ ಮನವಿ ಸ್ಪಂದಿಸದೇ ಇದ್ದಕ್ಕಾಗಿ ನಾವು ಸತ್ಯಾಗ್ರಹ ಕೂತೀವಿ. ಸರ್, ಪ್ರತಿ ಒಂದು ವರ್ಷ ಏನಪ್ಪಾ ನಿಮ್ ಬೇಡಿಕೆಗಳು ಈಡೇರಿಸ್ರಿ ಅಂತ ಕೂತ್ಕೊಳ್ತೀರಿ, ಮತ್ತೆ ಈ ವರ್ಷ ಸಿಂಡಿಕೇಟ್ದಾಗ ಚರ್ಚೆ ಮಾಡ್ಯಾರ, ಇದಕ್ಕಿಂತ ಮುಂಚೆ ಏನು ಮಾಡಿಲ್ರಿ? ಇಲ್ಲ, ಮಾಡಿಲ್ಲ. ಯಾಕೆ ಮಾಡಿಲ್ಲ ಸರ್? ಅವ್ರು ಅವ್ರಿಗೆ ಮಾಡ್ಬೇಕಂತ ಇಷ್ಟ ಇಲ್ಲ, ಏನು ಮಾಡಬಾರ್ದು ಅಂತ ನಮ್ಮನ್ನ ಅವ್ರು ಹತ್ತಿಕ್ಕೋ ಪ್ರಯತ್ನನೇ ಮಾಡಿದ್ದಾರೆ. ಹತ್ತಿಕ್ಕೋ ಪ್ರಯತ್ನ ಮಾಡ್ಯಾರ. ಓರಲ್ಲಿ ಅಸೂರೆನ್ಸ್ ಕೊಡ್ತಾ ಬಂದ್ರು, ಇಲ್ಲ ನಾವು ಮಾಡ್ತೀವಿ, ಈ ಸಾರಿ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅಂತ ಹೇಳ್ತಾನೆ ಬಂದ್ರು. ಬಟ್ ನಾವು ಏನದಂದ್ರೆ ನಾವು ಕೂಡ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಆಗಿರೋದ್ರಿಂದ, ಉಪನ್ಯಾಸಕರಾಗಿರೋದ್ರಿಂದ ಒಂದು ಶಾಂತಿಯುತವಾಗಿರ್ತಕ್ಕಂಥ ಮನವಿಯನ್ನೇ ಮಾಡ್ತಾ ಬಂದ್ವಿ. ಬಟ್ ಯಾವಾಗ ಅದು ಸ್ಪಂದನೆ ಮಾಡ್ಲಿಲ್ಲೋ ಅನಿವಾರ್ಯವಾಗಿ ನಾವು ಈ ದಿನ ಏನಂದ್ರೆ ಸತ್ಯಾಗ್ರಹ ಕೊಡೋಕೆ ಅನಿವಾರ್ಯ. ದೇಶದಾಗ ಏನಪ್ಪಾ ಅಂದ್ರೆ ಸೈನಿಕರು ಕಾಯ್ತಾ ಇರ್ತಾರ, ಊರೊಳಗೆ ಏನಪ್ಪಾ ಅಂದ್ರೆ ಅತಿಥಿ ಉಪನ್ಯಾಸಕರು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸಕ ನೀವೊಬ್ಬರು ಸೈನಿಕರು, ಮತ್ತೆ ನಿಮಗೆ ಈ ರೀತಿ ಆದ್ರೆ ಏನ್ ಮಾಡ್ತಾರೆ ಸರ್? ಸೊ ಆ ಗಮನವನ್ನ ನಾವು ಇತ್ತೀಚೆಗೆ ಮಕ್ಕಳನ್ನ ಕಾಯ್ತಕ್ಕಂಥ ಸೈನಿಕರು ಇದ್ದೀವಿ. ಕಳೆದ 32 ವರ್ಷದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳು ಇದೇ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ, ಪ್ರೊಫೆಸರ್ ಆಗಿ, ಈ ಭಾಗದ ಒಬ್ಬರು ವೈಸ್ ಚಾನ್ಸಲರ್ ಆದ್ರೆ ಈ ಭಾಗಕ್ಕೆ ನ್ಯಾಯ ಸಿಗ್ತದೆ ಅಂತ ಬಹಳ ನಿರೀಕ್ಷೆ ಇಟ್ಕೊಂಡು ಇವರು ವೈಸ್ ಚಾನ್ಸಲರ್ ಮಾಡಿರ್ತಕ್ಕಂಥ ಸರ್ಕಾರಗಾಗಿ ಅಂತಂದ್ರೆ ಈ ಕಡೆ ಗಮನ ಹರಿಸ್ಬೇಕು. ನೀವ್ ಯಾಕಪ್ಪ ಅಂದ್ರೆ ಸೈನಿಕರಪ್ಪ ಯಾಕಪ್ಪ ಅಂತ ಹೇಳ್ತಾ ಇದೀನಿ ಅಂದ್ರೆ, ಈಗಾಗಲೇ ಮಕ್ಕಳು ಏನೋ ಬೇರೆ ಬೇರೆ ದಾರಿಗಳನ್ನು ತಪ್ತಾ ಇರ್ತಾರ, ಆ ಮಕ್ಕಳಿಗೆ ತಿದ್ದುಗೇಸಿ ಒಂದು ಪಾಠವನ್ನು ರೂಪಿಸ್ತೀರಿ, ಅವ್ರಿಗೇನೋ ಮುಂದೆ ಬರೋ ದಿನಗಳು ಅಂತ ಒಂದು ದಾರಿ ತೋರಿಸ್ತೀರಿ. ನಿಮಗೆ ಈ ರೀತಿ ಕಡೆಗಣಿಸ್ತೀರಿ ಹೆಂಗ್ ಸರ್? ಸರ್, ನಮ್ಮ ಪ್ರಶ್ನೆನೂ ಅದೇ ಇದೆ. ಸರ್ಕಾರಕ್ಕೆ ನಾವು ಅದನ್ನೇ ಮನವಿ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂತ ಇದು ಯಾವ್ದೋ ಪ್ರೈಮರಿ ಸ್ಕೂಲ್ ಅಲ್ಲ ಅಥವಾ ಒಂದು ಹೈಸ್ಕೂಲ್ ಅಲ್ಲ, ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರ್ತಕ್ಕಂಥ ಉಪನ್ಯಾಸಕರ ಪರಿಸ್ಥಿತಿನೇ ಹೀಗಿದ್ದಾಗ ಇನ್ನು ಬೇರೆ ಬೇರೆ ಹಂತದಲ್ಲಿ ಇರ್ತಕ್ಕಂತಹ ಶಿಕ್ಷಕರ ಗತಿ ಏನು? ಅದು ಮತ್ತೆ ಯೂನಿವರ್ಸಿಟಿ ಅಂದ್ಕೊಳ್ಳಿ ಇದೊಂದು ಸ್ವಾಯತ್ತತೆ ಇರ್ತಕ್ಕಂತಹ ಸಂಸ್ಥೆ. ಮನಸ್ಸು ಮಾಡಿದ್ರೆ ವೈಸ್ ಚಾನ್ಸಲರ್ ಸಿಂಡಿಕೇಟ್ ಇವತ್ತೇ ಮೀಟಿಂಗ್ ಮಾಡಿ ಏನ್ ನಿರ್ಧಾರನೂ ಕೂಡ ತೆಗೆದುಕೊಳ್ಬಹುದು ಇವರು. ಬೇರೆ ಇಲಾಖೆ ಇನ್ನು ಬೇರೆ ಬೇರೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರ್ತದೆ. ಬಟ್ ಯೂನಿವರ್ಸಿಟಿ ಅಟಾನಮಸ್ ಇದ್ದಿರೋದ್ರಿಂದ ಈ ತಕ್ಷಣಕ್ಕೆ ಅವ್ರು ಏನ್ ಬಿ ಸಭೆ ಮಾಡಿ ನಿರ್ಧಾರ ತೆಗೆದುಕೊಳ್ಬಹುದು. ಆದ್ರೆ ಕಳೆದ 4 ವರ್ಷದಿಂದ ನಾವು ಮನವಿ ಪತ್ರ ಕೊಡ್ತಾ ಇದ್ರು ಕೂಡ ಒಂದು ಪರಿಣಾಮಕಾರಿ ಆಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಅಂದ್ರೆ ಬೇಕಾಗಿದ್ದವ್ರಿಗೆ ತೋಲತ್ತರ, ಬೇಕಾಲಾರ್ದವ್ರಿಗೆ ತೋಲಾಗ್ಯಾರೇನ್ರಿ? ಆ ರೀತಿ ಏನಾದ್ರು ನಿಯಮಾವಳಿ ಪ್ರಕಾರ ಆ ರೀತಿ ಏನಾದ್ರು ರೊಕ್ಕ ಯಾವುದೇ ರೀತಿ ಅನ್ಯಾಯವಾಗಿಲ್ಲ, ಅದರಲ್ಲಿ ಏನಿಲ್ಲ. ಬಟ್ ವೇತನದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ವೇತನ ಎಷ್ಟು ಕೊಡ್ಬೇಕಿತ್ತು ಸರ್? ಇಡೀ ಕರ್ನಾಟಕದಾಗ ಒಂದು ಸರ್ಕ್ಯುಲೇಷನ್ ಅಂತ ಇರ್ತದ್ರಿ, ಈ ವೇತನ ಎಷ್ಟು ಕೊಡ್ಬೇಕು? UGC ನಿಯಮಾವಳಿ ಪ್ರಕಾರ 50,000 ಕೊಡ್ಬೇಕಾಗಿತ್ತು, ಮತ್ತೆ 10 ತಿಂಗಳ ಕಾಲ ಕೊಡ್ಬೇಕಾಗಿತ್ತು. ಬರೀ ನಮ್ಗೆ 6 ತಿಂಗಳು ಕೊಡ್ತಾ ಇದ್ದಾರೆ. ಮತ್ತೆ ನಿಯಮ ನೋಡಿ ಸರ್, ವರ್ಷದ 6 ತಿಂಗಳ ನಾವಿಲ್ಲಿ ಉಪನ್ಯಾಸಕರ ಕೆಲಸ ಮಾಡಿ ಇನ್ನು 6 ತಿಂಗಳು ಬೇರೆ ಕಡೆ ಇಲ್ಲಿ ಕೆಲಸ ಮಾಡಂಗಿಲ್ಲ. ಫುಲ್ ಟೈಮ್ ಗೆಸ್ಟ್ ಲೆಕ್ಚರ್ಸ್ ಇದ್ರೆ ಅವ್ರು ಬೇರೆ ಕಡೆ ಕೆಲಸ ಮಾಡಂಗಿಲ್ಲ. ನಾವು ಅಂಡರ್ಟೇಕಿಂಗ್ ಕೊಟ್ಟಿರ್ತೀವಿ. ನಾವು 6 ತಿಂಗಳ ಕೆಲಸ 6 ತಿಂಗಳು ವೇತನದಲ್ಲೇ ನಾವು 1 ವರ್ಷ ಮನೆ ನಡೆಸಬೇಕು. ನಾವು ಉಪನ್ಯಾಸಕರು ಇದ್ರಬಹುದು ಪಾಠ ಹೇಳ್ತೀವಿ ಅಂತ ನಮ್ ಹೊಟ್ಟಿ ತುಂಬಲ್ಲ, ನಮ್ಗೆ ದುಡ್ಡೇ ಬೇಕು. ಮನೆಗೆ ಹೋಗಿ ಅನ್ನನೇ ತಿನ್ಬೇಕು. ನಾವು A+B² ಅಂತ ಹೇಳಿದಾಗ ನಮ್ಗೆ ಹೊಟ್ಟಿ ತುಂಬಲ್ಲ. ನಾವು ಮತ್ತೆ ಅಕ್ಕಿ ತಂದು ಉಂಡಾಗೆ ನಮ್ಗೆ ಹೊಟ್ಟೆ ತುಂಬೋದು. ನಮಗೂ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ.
ಸಂಸಾರ ನಡೆಸಬೇಕು. ಸೊ ಮಿನಿಮಮ್ ವೇಜಸ್ ಏನ್ UGC ಹೇಳ್ತಾ ಇದೆ, ಮಿನಿಮಮ್ ವೇಜಸ್ ನಾವು ಕೇಳ್ತಾ ಇದ್ವಿ. ಸರ್ ನೀವು 3 ದಿವಸ ಆಯ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಸ್ಟ್ರೈಕ್ ಮಾಡ್ತಾ ಇದ್ರಿ. ಹಾ, ಸರ್ಕಾರದವರು ಯಾರಾದ್ರೂ ಬಂದು ಅಥವಾ ಶಾಸಕರು ಅಥವಾ ಯಾರಾದ್ರೂ ಇಲ್ಲಿ ಜಿಲ್ಲಾ ಉಸ್ತುವಾರಿ ಕಡೆಯಿಂದ ಯಾರಾದ್ರೂ ಬಂದಿದ್ರು ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಫೋನಲ್ಲಿ ಮಾತಾಡಿ ನಮ್ಮ ಮನವಿಯನ್ನ ಹೇಳ್ಕೊಂಡಿದೀವಿ. ನಾಳೆ ಬಂದಾಗ ಅವ್ರೇನಂದ್ರೆ ಏನದಂದ್ರೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ದಿವಸ ಏನದಂದ್ರೆ ಮಾನ್ಯ ಶಿಕ್ಷಕರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶಶಿಲ್ ನಮೋಶಿ ಸರ್ ಅವರು ಕೂಡ ಬಂದು ನಮ್ಮ ಎದುರುಗಡೆನೆ ವೈಸ್ ಚಾನ್ಸಲರ್ ಅವರಿಗೆ ಮನವಿ ಮಾಡಿದ್ದಾರೆ. ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲಾ ಪಕ್ಷಗಳು ಕೂಡ ನಮ್ಮನ್ನ ಸ್ಪಂದಿಸಿದ್ದಾವೆ. ಆಳುವ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಕೂಡ ನಮ್ಗೆ ಸ್ಪಂದಿಸಿದ್ದಾರೆ. ನಾವು ಕೂತಿರೋರು ಕೂಡ ನಾವು ಕೂಡ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇಂಟ್ರೆಸ್ಟ್ ನಲ್ಲಿ ನಾವು ಕೂಡ ಕೂತಿದ್ದೀವಿ. ಎಲ್ಲರಿಂದನೂ ಕೂಡ ಸ್ಪಂದನೆ ಸಿಕ್ಕಿದೆ ಸರ್. ಸರ್ ಇಡೀ ಕರ್ನಾಟಕದಾಗ ಏನಾದರೂ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದರೂ ಮೊದಲ ದನಿ ಎತ್ತುತ್ತಾರ. ಬಟ್ ನಮ್ಮ ಗುಲ್ಬರ್ಗ ಜನರಿಗೆ ಈ ರೀತಿ ಅನ್ಯಾಯ ಆಗಿರಿ, ಈ ರೀತಿ ಇಂದು ಆಗ್ತಾ ಇದಾರಪ್ಪ ಅಂದ್ರೆ ಅವ್ರು ಯಾಕೆ ದನಿ ಎತ್ತಲ್ಲ ಸರ್? ನಮ್ಗೊಂದು ನಂಬಿಕೆ ಇದೆ ಸರ್. ನಾವು ಮನವಿ ಸಲ್ಲಿಸಿದ್ದೀವಿ, ಫೋನಲ್ಲಿ ಮಾತಾಡಿದ್ದೀವಿ, ನಾಳೆ ನಮ್ಗೆ ಸ್ಪಂದಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನಾಳೆ ದಿನ ನಾವು ನೋಡ್ತೀವಿ. ನಮ್ಗೆ ಸ್ಪಂದಿಸಿದ್ರು ಓಕೆ ಸರ್, ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಸರ್ಕಾರದ ವಿರುದ್ಧನೂ ಕೂಡ ಯಾವುದೇ ರೀತಿಯ ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಅನಿಲ್ ಟೆಂಗ್ಲೆ ಅಂತೇಳಿ, ಅತಿಥಿ ಉಪನ್ಯಾಸಕ, ಮನೋವಿಜ್ಞಾನ ವಿಭಾಗ, ಗುಲ್ಬರ್ಗ ವಿಶ್ವವಿದ್ಯಾಲಯ, ಕಲಬುರಗಿ. ಥ್ಯಾಂಕ್ ಯು.